ನೋಡಿ ಹಿಂದೆ ಹೋಗೋರೆಲ್ಲ ನನ್ನೇ ನೋಡ್ತವ್ರೆ. ಎಷ್ಟು 60 ರೂಪಾಯಿ ಇಲ್ಲಲ್ಲಿ ನೋಡ್ತಾ ಇದ್ದೀರಾ, ಏನು ಇಷ್ಟು ಖುಷಿಯಾಗಿದ್ದಾನೆ. ನಿಜವಾಗ್ಲೂ ಸುಳ್ಳು ಅದು. ಗೈಸ್ ಫೈನಲಿ ಥಿಯೇಟರ್ಗೆ ರೀಚ್ ಆಗಿದ್ದೀವಿ. ಡಿ ಬಾಸ್ ಮೂವಿಗೆ ಹೋಗ್ತಾ ಇದ್ದೀರಿ ಗೈಸ್. ನಮ್ಮ ಸ್ಕೂಲು ಯಾಕ್ರೋ ಫೋನ್ ಮಾಡ್ತೀರಾ, ನೈಟ್ ಹೋಗಿ ಬಂದಿರ್ತೀನಿ, ಆರಾಮಾಗಿ ಮಲ್ಗಾಕ್ ಬಿಡ್ರು. ಟೆರೇಸಲ್ಲಿ ಲಾಗ್ ಮಾಡೋಣ ಅಂತ ಹೋದ್ರೆ ಫುಲ್ಲು ಜನ ಅವರೇ, ಅದಕ್ಕೆ ನಾನು ಮನೆ ಮುಂದೆ ಮಾಡ್ತಾ ಇದ್ದೀನಿ. ಸೊ ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನಂದರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ಡಿ ಬಾಸ್ ಮೂವಿಗೆ ಹೋಗ್ತಾ ಇದ್ದೀರಿ. ದಿ ಡೆವಿಲ್. ನಾನು ಮತ್ತು ನನ್ನ ಫ್ರೆಂಡು 3 ಜನ 4 ಜನ ಹೋಗ್ಬೇಕಾಯ್ತು, ಇಬ್ಬರು ಬರ್ತಾಯಿಲ್ಲ. ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗ್ತಾಯಿದ್ದೀರಿ. ಇವತ್ತೆಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಆಲ್ರೆಡಿ ನೋಡಿದ್ದು ಗೊತ್ತಾಗ್ಬಿಟ್ಟಿರುತ್ತೆ, ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವಾಗ ಬಂದೆ. ಬರೋದು ಮಾಡಿದ್ದೆ ವೀಡಿಯೋ, ಅದೇನು ಬೇಡ ಅಂತ ತೆಗೆದಾಕ್ಬಿಟ್ಟೆ. ಸೊ 11 ಗಂಟೆಗೆ ಶೋ ಇರೋದು. ಸೊ ಬೇಗ ಚಾರ್ಜರ್ ಹಾಕ್ಬಿಟ್ಟು ಮಲ್ಕೊಂಬಿಡೋಣ. ಅವ್ನು ಬಂದು ಎಬ್ಬರಿಸ್ತಾನೆ ನಮ್ಮ ಫ್ರೆಂಡು. ಬನ್ನಿ ಇವಾಗ ಹೋಗಿ ಬೇಗ ಟಕ್ ಅಂತ ಚಾರ್ಜರ್ ಹಾಕ್ಬಿಟ್ಟು ಮಲ್ಕೊಂಬಿಡೋಣ ಬೇಗ. ಲಾಸ್ಟ್ವರೆಗೂ ನೋಡಿ, ಮಸ್ತಾಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ಅವಾಗ ಹೇಳ್ದಲ್ಲ ಫಿಲಮ್ಗೆ ಹೋಗ್ಬೇಕು ಇವತ್ತು ಅಂತ, ಅದು ಶೋ ಇರೋದು 12 ಗಂಟೆಗೆ. ಸೊ ನಾನು ಅವ್ನು ಫೋನ್ ಮಾಡ್ತಾನೆ, ಸೊ ಸೈಲೆಂಟ್ಗೆ ಹಾಕೋದು ಬೇಡ ಅಂತ, ಹಂಗೆ ಸೈಲೆಂಟ್ಗೆ ಹಾಕ್ಬಿಟ್ರೆ ಮಲ್ಕೊಂಬಿಟ್ರೆ ನಾನು ಯಾವಾಗ ಎದ್ದೇಳೋದು. ಅದಕ್ಕೆ ನಾನು ಸೈಲೆಂಟ್ಗೆ ಹಾಕ್ದಿರ ಹಂಗೆ ಮಲ್ಕೊಂಡಿದ್ದೀನಿ. ಅವ್ನು ಬಿಟ್ಬಿಟ್ಟು ಎಲ್ಲವೂ ಫೋನ್ ಮಾಡ್ತಾವ್ ನನಗೆ. ಯಾಕ್ರೋ ಫೋನ್ ಮಾಡ್ತೀರಾ, ನೈಟ್ ಹೋಗಿ ಬಂದಿರ್ತೀನಿ, ಆರಾಮಾಗಿ ಮಲ್ಗಾಕ್ ಬಿಡ್ರು. ಒಂದೇ ಅವ್ರು ಮಲಗಿದ್ದು. ಸೊ ಇವಾಗ ಮಲ್ಗಕ್ಕೆ ಹೋದ್ರೂ ನಿದ್ದೆ ಬರೋಲ್ಲ, ಟೈಮ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಟೆರೆಸಲ್ಲಿ ಬಿಸಿ ಕಾಯಿಸ್ಕೊತಾ ಇದ್ದೀನಿ. ಹೆವಿ ಬಿಸಿಲಿದೆ, ಆದರೂ ನನಗೆ ಹೆವಿ ಚಳಿ ಆಗ್ತಾಯಿದೆ, ಏನಂತೂ ಗೊತ್ತಿಲ್ಲ. ಟೆರೆಸಲ್ಲಿ ಕೂತ್ಕೊಂಡೆ ಫೋನ್ ನೋಡ್ತಾ ಇದ್ದೀನಿ ಗೈಸ್. ನಮ್ಮ ಸ್ಕೂಲು SN ವಿದ್ಯಾ ಮಂದಿರ್ ಗೈಸ್. ಇವಾಗ ಹೋಗ್ತಾ ಇದ್ದೀರಿ. ನಾನು ಬರಲ್ಲ ಅಂದ್ಕೊಂಡಿದ್ದೆ, ಪುನೀತ್ ಬಂದ್ಬಿಟ್ಟಿದ್ದಾನೆ. ಫಸ್ಟ್ ಟೈಮ್ ಮಾಡು ಲಾಗು, ನಾನು ಲಾಗಲ್ಲಿ ಬರ್ತೀನಿ, ನಮ್ಮ ಬಾಸ್ ಮೂವಿಗೆ ಹೋಗ್ತಾಯಿ ಅಂತ ಫುಲ್ ಖುಷಿ ಉಂಟ. ನಾನು ಬರಲ್ಲ ಅಂದರು. ನಿಂದು ಕ್ಯಾರೆಕ್ಟರ್ ಇದೆ, ಬಾರೋ ಇದರಲ್ಲಿ, ಬಾರೋ ಅಂತ ಕರ್ಕೊಂಡು ಹೋಗ್ತಿದ್ದೇನೆ. ಬನ್ನಿ ಗೈಸ್ ಇವಾಗ ಹೋಗೋಣ. ಬಸ್ಸಲ್ಲಿ ಇಟ್ಕೊಂಡು ಕಾಡುಗುಡಿಗೆ ಹೋಗ್ಬೇಕು. ಕಾಡುಗುಡಿ ಥಿಯೇಟ್ರಿಗೆ ಹೋಗ್ತಿರೋದು ನಾವು ಇವಾಗ ಓಫಾರಂ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇದೇ ಓಫಾಮ್ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಬಸ್ ಬಂದಿದೆ. ಶಂಕಚಂದ್ರ ಇಲ್ಲಿ ಇಳ್ಕೊಂಡು ಅಲ್ಲಿಂದ ನಟರಾಜ ಸರ್ವಿಸ್ ಅಂದರೆ ನಡ್ಕೊಂಡು ಹೋಗೋದು ಗೈಸ್. ಇವಾಗ ಇಳ್ಕೊಂಡು ಶಂಕಚಂದ್ರ ರೋಡ್ ಇದು ನಡ್ಕೊಂಡು ಹೋಗ್ತಾ ಇದ್ದೀರಿ. ತುಂಬ ಲಾಂಗ್ ಇದೆ ಗೈಸ್, ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಥಿಯೇಟ್ರು. ಯಾವುದು ಇಲ್ಲಿ ಬಸ್ಸು ಏನು ಹೋಗಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಫೈನಲಿ ಥಿಯೇಟ್ರಿಗೆ ರೀಚ್ ಆಗಿದ್ದೀವಿ. ಬ್ಯಾನರ್ ಎಲ್ಲ ಮಸ್ತಾಗಿ ಹೊಡಿಸಿದ್ದಾರೆ, ಗಿಲ್ಲಿ ಫೋಟೋನ ಹಾಕ್ಬಿಟ್ಟಿದ್ದಾರೆ ನೋಡಿ. ನಾವು ಫಸ್ಟ್ ಶೋಗೆ ಬರಬೇಕಾಯ್ತು. ಸೊ ಸ್ವಲ್ಪ ಕೆಲಸದಿಂದ ಬರೋಕ್ಕಾಗಿಲ್ಲ. ಹುಡುಗ ಟಿಕೆಟ್ ಇಸ್ಕೊಂಬರಕ್ಕೆ ಹೋಗಿದ್ದಾನೆ. ಬನ್ನಿ ಹೋಗಿ ಫಿಲಮ್ ನೋಡೋಣ ಗೈಸ್. ಟಿಕೆಟ್ ಇಸ್ಕೊಂಡಿದ್ದೀರಿ. ಇನ್ನು 11:30 ಇರೋದು, 12:30ಗೆ ಊಟ ಮಾಡೋಕೆ ಬಂದಿದ್ದೀರಿ. ಊಟ ಮುಗಿಸ್ಕೊಂಡು ಹೋಗೋಣ ಗೈಸ್. ಊಟ ಮುಗೀತು. ಬೆಳಿಗ್ಗೆ ಮಾಡಿದ್ರೆ ಟಿಫನ್, ಇವಾಗ ಮಾಡಿದೆ. ಇವಾಗ ಹೋಗಿ ಥಿಯೇಟ್ರಲ್ಲಿ ಮೂವಿ ನೋಡೋದು ಅಷ್ಟೇ. ಡಿ ಬಾಸ್ ನೋಡ್ತಾ ಇರೋದು. ಪಕ್ಕದಾಗ ಹೇಳ್ತಾನೆ ಸ್ವಲ್ಪ, ಇವನು ಅಪ್ಪಟ ಡಿ ಬಾಸ್ ಅಭಿಮಾನಿ ಇವನು. ಸೊ ರೋಡಲ್ಲಿ ಪಬ್ಲಿಕಲ್ಲಿ ಲಾಗ್ ಮಾಡ್ತಾ ಇದ್ದೀನಿ, ಎಲ್ಲ ನೋಡ್ತವ್ರೆ, ಆದರೂ ಪರವಾಗಿಲ್ಲ, ಮಾಡೋಣ. ಸೊ ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿ ಹೇಗಿದೆ ಅಂತ ರೀಲ್ ಮಾಡ್ತೀನಿ. ಸೊ ಆಚೆ ಕಡೆ ಒಂದು ರೀಲ್ ಮಾಡ್ಬೇಕಂತ ಇದ್ದೀನಿ ಡಿ ಬಾಸ್ ಬಗ್ಗೆ. ನೀವು ಬಂದು ನೋಡಿ, ಕನ್ನಡ ಸಿನಿಮಾ ಬಿಡಿಸಿ. ಆಚೆ ಕಡೆ ಒಂದು ರೀಲ್ ಮಾಡ್ಬೇಕು ಇವಾಗ ಥಿಯೇಟ್ರ್ ಆಚೆ ಕಡೆ. ನೋಡೋಣ. ನೋಡಿ ಹಿಂದೆ ಹೋಗೋರೆಲ್ಲ ನನ್ನೇ ನೋಡ್ತವ್ರೆ, ಆದರೂ ಪರವಾಗಿಲ್ಲ, ಮಾಡೋಣ ಗೈಸ್. ಅವಾಗೇ ಬಂದಿದೆ ಥಿಯೇಟರ್ ಹತ್ರ, ಯಾರು ಇರಲಿಲ್ಲ. ನೆಕ್ಸ್ಟ್ ಲೆವೆಲ್ ಜನ ಇವಾಗ. ಇಲ್ಲಿ ರೀಲ್ ಮಾಡೋಕ್ಕಾಗಲ್ಲ, ತುಂಬ ರಿಸ್ಕು. ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬ್ಯಾನರ್ ನೋಡಿ ಗೈಸ್ ಯಾವ ಥರ ಓಡಿಸಿದ್ದಾರೆ, ಏನು ಗೊತ್ತು ಡಿ ಬಾಸ್ದು. ಇವಿ ಜನ ಗೈಸ್. ಬನ್ನಿ ಫಿಲಮ್ ನೋಡ್ಬಿಟ್ಟು ರಿವ್ಯೂಲ್ ಹೇಳ್ತೀನಿ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ. ಇದೇ ಥಿಯೇಟ್ರು. ಕುತ್ಕೊಂಡು ಸೌಂಡ್ ಇದೆ ಗಾಯ್ಸ್. ನೆಕ್ಸ್ಟ್ ಲೆವೆಲ್ ಕ್ರೇಜಿ ನೋಡ್ರಿ. ಎಕ್ಸೈಟ್ ಆಗ್ತಾ ಇದ್ದಾನೆ ಅವ್ರ ಬಾಸ್ ಮೂವಿ ಅಂತ. ಗೈಸ್ ಫಸ್ಟ್ ಹಾಫ್ ಮುಗೀತು, ಸ್ನ್ಯಾಕ್ಸಿಗೆ ಬಿಟ್ಟಿದ್ದಾರೆ. ನೋಡ್ಬೋದು, ಎಲ್ಲ ಸ್ನ್ಯಾಕ್ಸಿಗೆ ಬಂದಿದ್ದಾರೆ. ನಾವು ಯಾವುದನ್ನು ಪಾಪ್ಕಾರ್ನ್ ಇಟ್ಕೊಂಡು ಹೊರಗಡೆ ಹೋಗೋಣ ಗೈಸ್. ಪಾಪ್ಕಾರ್ನ್ ಎಷ್ಟು 60 ರೂಪಾಯಿ. ಬೇಜಾರಾಗ್ತಿದೆ, ಅದು ಪರವಾಗಿಲ್ಲ. ಸಿನಿಮಾ ನೋಡೋಕೆ ಬಂದಿದೆ, ಆಚೆಗೆ ಬಿಡೋದು ಇಲ್ಲ, ಕೊಟ್ಟು ಇಸ್ಕೊಂಡ್ಲೇಬೇಕು. ಫಸ್ಟ್ ಶೋ ಮುಗಿದಿದೆ ಗೈಸ್, ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಸೆಕೆಂಡ್ ಶೋಗೆ. ಫಸ್ಟ್ ಶೋ ಮಾತ್ರ ಮಸ್ತಾಗಿತ್ತು, ಸೆಕೆಂಡ್ ಶೋ ನೋಡೋಣ
ಗೈಸ್ ಮೂವಿ ಮುಗೀತು, ವಾಪಸ್ ಮನೆಗೆ ಹೋಗ್ತಾ ಇದ್ದೀರಿ. ಮೂವಿ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಗೈಸ್ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಡಿ ಬಾಸ್ ಫ್ಯಾನ್ ನೀನು ರಿವೀಲ್ ಕೇಳೋಣ, ಹೇಗಿದೆ ಮೂವಿ? ಮೂವಿ ಮಾತ್ರ ಚಿಂದಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡ್ರಿ. ಅದು ಕರೆಕ್ಟೇ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಮನೆಗೆ ಹೋಗಿ ಡೆವಿಲ್ ಬಗ್ಗೆ ರಿವೀಲ್ ಮಾಡೋಣ. ಓಕೆ ಗೈಸ್, ವಾಪಸ್ ಮನೆಗೆ ಬಂದೆ. ಸೊ ಮೂವಿ ಮಾತ್ರ ಮಸ್ತಾಗಿತ್ತು. ಹೊಸ ಹೊಸ ಕಲಾವಿದರಿಗೆಲ್ಲ ಚಾನ್ಸ್ ಕೊಟ್ಟಿದ್ದಾರೆ. ಇದೇ ಥರ ಚಾನ್ಸ್ ಕೊಡ್ತಾಯಿರಿ, ಕನ್ನಡ ಸಿನಿಮಾ ಬೆಳೆಸಿ. ಓಕೆ ಗೈಸ್, ಹೋಗಿ ಮಲ್ಕೊಂಡು ಸಾಯಂಕಾಲ ಸಿಗ್ತೀನಿ. ಗೈಸ್ ಇವಾಗ ಮಲ್ಕೊಂಡು ಇವಾಗ ಎದ್ದೆ. ನಿಮ್ಗೆ ಅನ್ಸಿರ್ಬೋದು ಏನು ಟಕ್ಕಂತ ಹಿಂಗೆ ಮಲ್ಕೊಂಡು ಹಿಂಗೆ ಎದ್ಬಿಡ್ನ ಅಂತ. ಅದು ಎಡಿಟಲ್ಲಿ ಹಂಗೆ ಬರೋದು. ಸೊ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು, ರೆಡಿ ಆಗಿದ್ದೀನಿ. ಸೇಮ್ ರೊಟೀನೇ ಫಾಲೋ ಆಗ್ತಿದೆ ಗೈಸ್. ಬೆಳಿಗ್ಗೆ ಬಾ, ಮಲ್ಕೋ, ರೀಲ್ ಮಾಡು, ಕೆಲ್ಸಕ್ಕೆ ಹೋಗು. ಬೆಳಿಗ್ಗೆ ಬಾ, ಮಲ್ಕೋ, ಕೆಲ್ಸಕ್ಕೆ ಹೋಗು, ಅದೇ ರೊಟೀನ್. ಬಟ್ ಪರವಾಗಿಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಇನ್ಮೇಲೆ ಅಂದ್ಕೊಂಡಿದ್ದೀನಿ. ಸೊ ನನಗೂ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ಗೈಸ್. ನೀವು ಸಪೋರ್ಟ್ ಮಾಡಿ. ಏನೋ ನಾನು ಚಾಲೆಂಜ್ ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ಬೋದು, ಚಾಲೆಂಜ್ ಮಾಡ್ತೀನಿ. ಸೊ ಇವಾಗ ಟೈಮ್ 8 ಗಂಟೆ ಆಗಿದೆ, 9 ಗಂಟೆಗೆ ಹೋಗ್ಬೇಕು ನಾನು. ಬನ್ನಿ ಗೈಸ್, ಹೋಗೋಣ. ಬಸ್ಸಲ್ಲಿ ಹೋಗೋದು. ಗೈಸ್ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಫುಲ್ ಸೌಂಡು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಈ ಶನಿವಾರ ಭಾನುವಾರ ಬಂದರೆ ಬಸ್ಸೇ ಬರೋಲ್ಲ ಗೈಸ್. ಬೇಜಾರಾಗ್ತಾಯಿದೆ. ಮಾರ್ಕಳ್ಳಿಗೆ ಹೋಗ್ಬೇಕು, ಯಾವುದು 500 ಬಸ್ಸೇ ಬರ್ತಾಯಿಲ್ಲ. ಕಂಪ್ನಿಲಿ ಬೇರೆ ಒಬ್ಬನೇ ಇರೋದು ನೈಟ್ ಶಿಫ್ಟು. ಲೇಟಾಗಿ ಹೋದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಇನ್ನು ಊಟ ಬೇರೆ ಮಾಡಿಲ್ಲ. ಯೋಚನೆ ಮಾಡಿದೆ ಯಾವಾಗ ಬರುತ್ತೆ ಬಸ್ಸು ಅಂತ. ಇನ್ನು ಇಲ್ಲೇ ಇದ್ದೀನಿ ಗೈಸ್. ಇದು ಬಸ್ ಸ್ಟ್ಯಾಂಡ್ ಹೆಸರು GR ಟೆಕ್ ಪಾರ್ಕ್. ಇಲ್ಲಿ ಹೆವಿ ಸೌಂಡ್ ಇದೆ. ಬಸ್ ಬಂದಮೇಲೆ ಬಸ್ಸಲ್ಲಿ ಕುತ್ಕೊಂಡು ಲಾಗ್ ಮಾಡೋಣ ಗೈಸ್. ಅವಾಗಿಂದ ಕಾಯ್ದಿದ್ದೀನಿ, ಹಾಫ್ ಆನ್ ಅವರ್ ಆಯಿತು. ಓಕೆ ಗೈಸ್, ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೀವೇನು ನನ್ನನ್ನು ಲಾಗಲ್ಲಿ ಮತ್ತು ರೀಲಲ್ಲಿ ನೋಡ್ತಾ ಇದ್ದೀರಾ, ಏನು ಇಷ್ಟು ಖುಷಿಯಾಗಿದ್ದಾನೆ, ನಿಜವಾಗ್ಲೂ ಸುಳ್ಳು ಅದು. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಬಿಡಿ. ಸೊ ಲಾಗಲ್ಲಿ ಮಾತ್ರ ಖುಷಿಯಾಗಿದ್ದೀನಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸಬ್ಸ್ಕ್ರೈಬ್ ಇದೆಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು, ಬಾಯ್, ಟೇಕ್ ಕೇರ್ ಗೈಸ್.